ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಧರ್ಮಗುರು ಅನುಭವ ಮಂಟಪದ ಮೂಲಕ ಲಿಂಗಾಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ನನ್ನ ಹೃದಯ ಮಂದಿರದಲ್ಲಿ ನಿಯುಕ್ತ ಭಾರತೀಯರೆಲ್ಲರಿಗೂ ಶರಣರ ನಾಡು, ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಶರಣ. ಒಂದು ಬಸವಣ್ಣನವರ ವಚನ, ದೇವರ ಕಲ್ಪನೆಯ ಬಗ್ಗೆ. ಜಗದ ಅಗಲ, ಮುಗಿಲ ಅಗಲ, ಮಿಗೆ ಅಗಲ, ನಿಮ್ಮ ಅಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ, ಅಗೋಚರ, ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಈ ಥರ ದೇವರು ಇಡೀ ಜಗತ್ತ ತುಂಬ ನಡೆಸಿಕೊಂಡು ಹೋಗುವಾತ ಒಬ್ಬನೇ ಒಬ್ಬ ದೇವರು. ಅಂತಹ ದೇವನಿಗೆ ಯಾವುದೇ ಮೂರ್ತಿ ಇಲ್ಲವೇ ಇಲ್ಲ. ಆ ಕಾರಣಕ್ಕಾಗಿಯೇ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರು ಇಷ್ಟಲಿಂಗವನ್ನು ಎದೆಯ ಮೇಲೆ ಧರಿಸಿ ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿಮೂಗ ಕೊಯ್ಯುವನು, ಹಲವು ದೈವಗಳ ಎಂಜಲ ತಿಂಬುವವನಿಗೆ ನಾನೆಂತು ನಂಬುವನೆಯ ಕೂಡಲ ಸಂಗಮದೇವ. ಈ ಥರ ಆದ್ದರಿಂದ ಇಂತಹ ದೇವನನ್ನು ಅರಿತುಕೊಂಡು ಬದುಕಿದರೆ ಮಾತ್ರ ಈ ಜನ್ಮಕ್ಕೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ. ಇನ್ನೊಂದು ಬಸವಣ್ಣನವರ ವಚನ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಈ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ, ಮೊಪ್ಪಿನಿಂದೊಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ ಪೂಜಿಸೂ ನಮ್ಮ ಕೂಡಲ ಸಂಗಮ ದೇವ. ಈ ತತ್ವವನ್ನು 900 ವರ್ಷಗಳ ಹಿಂದೆ ಕೊಟ್ಟಿದ್ದರೂ ಕೂಡ ಇನ್ನೂ ಜನಮನಕ್ಕೆ ಮುಟ್ಟಿಸುವುದರಲ್ಲಿ ವಿಫಲರಾಗಿದ್ದಾರೆ ಈ ನಮ್ಮ ಭಾರತ ದೇಶದಲ್ಲಿ ಧರ್ಮದ ಹೆಸರಿನ ಮೇಲೆ ಬದುಕ್ತಕ್ಕಂಥವರು. ಇನ್ನೊಂದು ಬಸವಣ್ಣನವರ ವಚನ, ಆನೆಯನ್ನೇರಿಕೊಂಡು ಹೋದಿರೇ ನೀವು, ಕುದುರೆಯನ್ನ ಏರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೇ ಅಣ್ಣ, ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ, ನರಕಕ್ಕೆ ಭಾಜನರಾದಿರಲ್ಲ. ನೋಡಿದ್ರ ಮಹಾತ್ಮ ಬಸವಣ್ಣನವರ ಹತ್ತಿರ ಎಷ್ಟು ಕಳಕಳಿ ಇತ್ತು ಅವರಿಗೆ ಸಮಾಜದ ಬಗ್ಗೆ, ಈ ಜೀವಗಳ ಬಗ್ಗೆ. ಜೀವಗಳಲ್ಲಿ ದೇವರನ್ನು ಕಂಡವರು ಬಸವಣ್ಣನವರು. ಇವತ್ತ ಈ ದೇಶದಲ್ಲಿ ಎಷ್ಟೊಂದು ಧರ್ಮಗಳು ಸರ್ಕಾರದ ಮಾನ್ಯತೆ ಪಡೆದಿವೆ. ಸಿಖ್ ಧರ್ಮ, ಜೈನ್ ಧರ್ಮ, ಬುದ್ಧ ಧರ್ಮ, ಕ್ರೈಸ್ತ, ಮುಸ್ಲಿಮ, ಈ ಥರ ಎಲ್ಲ ಅವೆಲ್ಲಕ್ಕೂ ಧರ್ಮದ ಗುರುಗಳಿದ್ದಾರೆ, ಧರ್ಮದ ಗ್ರಂಥವಿದೆ. ಅದೇ ಥರ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಇಡೀ ಬ್ರಹ್ಮಾಂಡದ ತತ್ವವಿದೆ. ಇಂತಹ ವಿಚಾರಗಳನ್ನು ಕೆಡಿಸಲು ಈ ವೀರಶೈವ 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 ಅಂಥೇಳಿ ನೀವು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸಾವಿರಾರು ಮಠಮಾನ್ಯಗಳೇನಿದ್ದಾರಲ್ಲ, ಇವರು ಮನಸ್ಸು ಮಾಡಿದರೆ ಕೆಲವೇ ವರ್ಷಗಳಲ್ಲಿ ನಮ್ಮ ಭಾರತ ದೇಶ ಜಗತ್ತಿನಲ್ಲಿಯೇ ವಿಶ್ವಗುರು ಆಗಲಿದೆ.
ಅದು ಒಂದೇ ಒಂದು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಿಂದ ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಆದರೆ ಈ ಕುತಂತ್ರವಾದಿಗಳು, ಈ ಸ್ವಾರ್ಥಿಗಳು, ಈ ದೇಶದ್ರೋಹಿಗಳು, ಇವರು ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನು ಅಜ್ಞಾನದಲ್ಲಿಟ್ಟು ಬಸವಣ್ಣನವರನ್ನು ಗುಡಿ ಕಟ್ಟಿ ಆ ಗುಡಿಯಲ್ಲಿ ಎತ್ತಿನ ಮೂರ್ತಿ ಇಟ್ಟಿದ್ದಾರಲ್ಲ, ಈ ಥರ ಹಾಳು ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಬಂದಿದ್ದಾರಲ್ಲ 900 ವರ್ಷಗಳಿಂದ, ಇವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಇದ್ದಾರೆ ಅಂತ ಕಂಡು ಬರ್ತಾ ಇದೆ. ಈ ಎಲ್ಲ ವಚನಗಳನ್ನು ನಾವು ಪಚನ ಮಾಡಿಕೊಂಡ ನಂತರ, ಆದ್ದರಿಂದ ಇವತ್ತಿಲ್ಲ ನಾಳೆ ಒಂದು ವೇಳೆ ಬಸವಣ್ಣನವರನ್ನು ಅಲ್ಲಮಪ್ರಭುರವರು, ಅಕ್ಕ ಮಹಾದೇವಿರವರು, ಸಿದ್ದರಾಮೇಶ್ವರರು, ಅಂಬಿಗರ ಚೌಡಯ್ಯ, ಮಡಿವ ಮಾಚ ಎಲ್ಲ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ದುಡಿಯೋ ವರ್ಗದವರು, ಉತ್ಪಾದಕ ವರ್ಗದವರು, ಸಂಸಾರಿಕ ವರ್ಗದವರು ಬಸವಣ್ಣನವರನ್ನು ಧರ್ಮಗುರು ಲಿಂಗಾಯತ ಧರ್ಮಗಳನ್ನು ಕೊಂಡಾಡಿದ್ದಾರೆ. ಈ ವೀರಶೈವರು ಕಾಗೆಗುಬ್ಬಿ ಕಥೆಗಳನ್ನು ಹೇಳಿ ಜನರಿಂದ ದುಡ್ಡು ಸುಲಿಗೆ ಮಾಡೋದು ನಿಲ್ಲಿಸ್ಬಿಡಿಯಪ್ಪ. ಯಾಕೆ ಗುಡಿ ಕಟ್ಟಿ ಜಾತ್ರೆ ಮಾಡ್ತೀರಿ? ಅದೇ ಸ್ಥಳದಲ್ಲಿ 3 ದಿವಸ ಅನುಭವ ಮಂಟಪದ ಚಿಂತನೆಗಳನ್ನು ಮಾಡಬೇಕು. ಮತ್ತೆ ಕೊನೆಯದಾಗಿ ಹೇಳ್ತೇನೆ, ಮಹಾತ್ಮ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡಿದ್ದಾರೆ ಮಾತ್ರ ನೀವೆಲ್ಲರೂ ಸಮಾಜದಲ್ಲಿ ಒಳ್ಳೆ ಕಾರ್ಯ ಮಾಡುತ್ತಿದ್ದೀರಿ ಅಂಥೇಳಿ ಆವಾಗ ನಮಗೆ ಅರ್ಥವಾಗುತ್ತದೆ. ಇಲ್ಲ ಹೋದರೆ ಇವತ್ತಿನ ದಿವಸ ಯುವಕರು ದಾರಿ ತಪ್ಪಿ ದುಶ್ಚಟ, ದುರ್ಗುಣ, ದುರ್ನಡತೆಗೆ ಬಲಿಯಾಗಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದಕ್ಕೆಲ್ಲ ಕಾರಣಿಕರು ಯಾರು ಆಗ್ತಾರಂದರೆ ಈ ವೀರಶೈವ ಅಂತ 2 ಹೆಸರೇನು ಹೇಳ್ಕೊಂಡು ತಿರುಗ್ತಾ ಇದ್ರಲ್ಲ, 2 ಹೆಸರು ಹೇಗಾಗುತ್ತೆ ಹೇಳಿ? ಬೇರೆ ಎಲ್ಲ ಧರ್ಮಗಳಿಗೆ ಒಂದೊಂದೇ ಹೆಸರಿವೆ. ವೀರಶೈವ, ಲಿಂಗಾಯತ ವೀರ, ಈ 2 ಹೆಸರು ಹೇಳಿ ಕನ್ಫ್ಯೂಷನ್ ಮಾಡೋದು ಬಿಟ್ಬಿಡ್ಬೇಕಂಥೇಳಿ ನಾನು ಕೊನೆಯದಾಗಿ ವಿನಂತಿಸಿಕೊಳ್ತಾ, ನಿಮ್ಮ ಹೃದಯದಲ್ಲಿ ಹೃದಯವಿದ್ದರೆ ಸಮಾಜದ ಬಗ್ಗೆ ಒಳ್ಳೆಯದನ್ನು ಬಯಸ್ತಕ್ಕಂಥ ಮನಸ್ಸನ್ನು ಇದ್ದರೆ ಇವತ್ತಿನಿಂದಲೇ ನೀವು ಬದಲಾವಣೆ ಆಗಬೇಕಂಥೇಳಿ ನಾನು ಬಸವ ಕಲ್ಯಾಣದ ಭೂಮಿಯಿಂದ ಈ ಎಲ್ಲ ಮಠಾಧೀಶರಿಗೆ ಅಲ್ಲಿ ವಿನಂತಿಸಿಕೊಳ್ತಾ, ಕೊನೆಯದಾಗಿ ಈ ವಿಡಿಯೋ ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. 145 ಕೋಟಿ ಭಾರತೀಯರಿಗೆ ತಲುಪುವ ಕಾರ್ಯ ಆಗಲಿ. ಮತ್ತು ಈ ಕೊಳೆತ ರಾಜಕಾರಣಿಗಳು, ಈ ಕೊಳೆತ ಮನಸ್ಸುಗಳುಳ್ಳ ಧರ್ಮದ ಮೂಢನಂಬಿಕೆ, ದೆವ್ವ, ಭೂತ, ಜ್ಯೋತಿಷ್ಯ, ಶಾಸ್ತ್ರ, ಪಂಚಾಂಗ, ಪುರಾಣ ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ರಲ್ಲ ಪಾಪ ಬಡವರಿಗೆ, ನೀವೆಲ್ಲರೂ ಕೂಡ ಬದಲಾವಣೆ ಆಗಿದ್ದರೆ ಮಾತ್ರ ನಿಮಗೆ ಮುಕ್ತಿ ಸಿಗುತ್ತದೆ. ಇಲ್ಲ ಹೋದರೆ ಕೊನೆಯದಾಗಿ ನಿಮಗೆ ಏನೂ ಒಳಗಿನವ ನೋಡುತ್ತಿದ್ದಾನೆ. ಸೃಷ್ಟಿ ಇಡೀ ಬ್ರಹ್ಮಾಂಡದ ಮೀಟರ್ ಒಳಗಡೆ ಕುಂತಿದೆ ಜ್ಯೋತಿ, ಜ್ಞಾನದ ಜ್ಯೋತಿ. ನೀವು ಅಜ್ಞಾನದ ಬೀಜವನ್ನು ಬಿತ್ತುವುದನ್ನು ಬಿಡಬೇಕು. ಬಸವಾದಿ ಶರಣರ ಜ್ಞಾನದ ಜ್ಯೋತಿ, ವಚನಗಳ ಜ್ಯೋತಿ ಬಿತ್ತುವುದನ್ನು ಮಾಡಿರಪ್ಪ ಅಂಥೇಳಿ ನೆನೆಸ್ಕೊಳ್ತಾ, ಮತ್ತೆ ಬಸವ ಕಲ್ಯಾಣದ ಶರಣರ ನಾಡಿನಿಂದ ಇಡೀ ಭಾರತೀಯರೆಲ್ಲರಿಗೂ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ, ಮುಗಿದ ಕೈಲಿಂದ ಶರಣ.